ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನ ನೋಡಿ. ಹಾಗೆ ಒಂಚೂರಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಮ್ಮ ಎಲ್ಲಿದೆಯೇ ಅಮ್ಮ? ಅಯ್ಯೋ ಸಾಧನಾ, ಏನ್ ಮಾಡ್ತಾ ಇದೀಯಾ? ನೆಲ ಒರೆಸ್ತಾ ಇದ್ದೀನಣ್ಣ. ಅಯ್ಯೋ ನೀನು ಈ ಕೆಲಸ ಮಾಡೋದ? ಬೇಡ ಬೇಡ ಬೇಡ, ನಾನೇ ಮಾಡ್ತೀನಿ. ನಾನೇ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ಅಣ್ಣ, ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ತೀನಿ ಅಂದರೆ ಆಗಲ್ಲ. ನೀನು ಆಫೀಸಿಗೆ ಹೋಗೋನು, ಅದರಲ್ಲೂ ಟೈಮಿಗೆ ಸರಿಯಾಗಿ ಹೋದರೆ ಮಾತ್ರ ನಿನಗಲ್ಲಿ ಮರ್ಯಾದೆ ಇರುತ್ತೆ. ನೀನು ಎಲ್ಲ ಕೆಲಸನೂ ಮಾಡೋಕ್ಕಾಗೋದು. ನೀನು ಇಲ್ಲಿ ಯೋಚನೆ ಬಿಟ್ಟು ಆರಾಮಾಗಿ ಆಫೀಸಿಗೆ ಹೋಗು. ಇವತ್ತು ನಾನು ಕಡುಬು ಮತ್ತು ಚಟ್ನಿ ಮಾಡಿಟ್ಟಿದ್ದೀನಿ, ಹಾಕ್ಕೊಂಡು ತಿನ್ನೋಣ. ನಾನು ಇನ್ನೊಂದು ಸ್ವಲ್ಪ ನೆಲ ಒರೆಸೋದಿದೆ, ಅದನ್ನು ಒರೆಸ್ಬಿಟ್ಟು ಬರ್ತೀನಿ. ಅಯ್ಯೋ ಸಾಧನಾ, ಇವತ್ತು ನೀನೇ ತಿಂಡಿ ಮಾಡಿದ್ದಾ? ಹೌದು ಅಣ್ಣ, ನಾನೇ ತಿಂಡಿ ಮಾಡಿದ್ದು. ನನಗೀಗ ಅಡುಗೆ ಮಾಡೋಕ್ಕೆ ಸಾಧಾರಣಕ್ಕೆಲ್ಲ ಬರುತ್ತೆ, ಕಲಿತಾ ಇದ್ದೀನಿ. ನನಗೆ ಅಮ್ಮಂದೇ ಚಿಂತೆ ಕಣೋ. ಅವರನ್ನು ಡಾಕ್ಟರ್ ಹತ್ರ ತೋರಿಸ್ಬೋದಿತ್ತು. ಹಾಂ ಹೌದು ಕಣೆ, ನಾನು ಆಫೀಸಿಂದ ಬರಬೇಕಾದ್ರೆ ಸಂಜೆ ಆಗತ್ತೆ. ದಿನಾ ಬಸ್ಸಲ್ಲಿ ಓಡಾಡೋದಲ್ಲ, ಬೆಳಗ್ಗೆ ಬೇಗ ಹೋಗೋದು, ರಾತ್ರಿ ಲೇಟಾಗಿ ಬರೋದು, ಟೈಮೇ ಸಿಗ್ತಾ ಇಲ್ಲ. ನಾಳೆ ಹೇಗೂ ಶನಿವಾರ ಅಲ್ಲ, ಅಮ್ಮನ ಕರ್ಕೊಂಡು ಹೋಗ್ತೀನಿ. ಯಾರಾದರೂ ಒಳ್ಳೆ ಸೈಕಿಯಾಟ್ರಿಸ್ಟ್ ಇದ್ದಾರಾ ಇಲ್ಲಿ ಏರಿಯಾದಲ್ಲಿ ಅಂತ ನೋಡಬೇಕು. ನಮ್ಮೂರಲ್ಲೆಲ್ಲ ಯಾರೂ ಇಲ್ಲ. ನಾನು ಸರ್ಚ್ ಮಾಡಿ ಅಮ್ಮನ ಕರ್ಕೊಂಡು ಹೋಗ್ತೀನಿ ನಾಳೆ. ಹೌದಣ್ಣ, ಮೊದಲು ಅಮ್ಮಂಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸು, ಅದ್ರ ಬಗ್ಗೆ ಯೋಚನೆ ಮಾಡು. ನಾನಿಲ್ಲಿ ಮನೇಲಿ ಆರಾಮಾಗಿ ಕೆಲಸ ಮಾಡ್ತೀನಿ, ನನಗೇನೂ ತೊಂದರೆ ಇಲ್ಲ. ಹೊರಗೆಲ್ಲೂ ಹೋಗ್ತಾ ಇಲ್ಲ, ಮನೆಯೊಳಗೆ ಕೆಲಸ ಮಾಡ್ಕೋತೀನಿ. ಆದರೆ ಅಮ್ಮಂಗೊಂದು ಟ್ರೀಟ್ಮೆಂಟ್ ಬೇಗ ಕೊಡಿಸ್ಬೇಕಣ್ಣ. ಯಾಕೋ ಇತ್ತೀಚೆಗೆ ತುಂಬ ವಿಪರೀತ ಆಗ್ತಿದೆ ಅಮ್ಮಂದು. ಹೌದು, ಅಮ್ಮ ರೂಮಲ್ಲೆಲ್ಲೂ ಕಾಣಲಿಲ್ಲ, ಎಲ್ಲಿದ್ದಾಳೆ? ಅಯ್ಯೋ, ಅಮ್ಮ ರೂಮಲ್ಲಿ ಮಲಗಿದ್ದಾಳಲ್ವಾ ಅಣ್ಣ. ಅದಕ್ಕೆ ನಾನು ಶಬ್ದ ಆಗದಿರೋ ಹಾಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ದೆ. ಈಗ ಕಸ ಗುಡಿಸಿ ಒರೆಸೋಣ ಅಂತ ಬಂದೆ. ಅಮ್ಮ ಮಲಗಿರ್ಬೇಕು. ಇಲ್ಲ ಸಾಧನಾ, ಅಮ್ಮ ರೂಮಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಹಾಗಾದ್ರೆ ಅಮ್ಮ ಎಲ್ಲಿಗೆ ಹೋದ್ಲು? ಹೊರಗೆಲ್ಲಾದ್ರೂ ಹೋಗಿರ್ಬೇಕು, ಬಾ ನೋಡೋಣ. ಇವ್ರು ಇವತ್ತು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಎಲ್ಲಿಗೆ ಹೋಗಿರ್ಬೋದು? ಓ, ದೇವಸ್ಥಾನಕ್ಕೆಲ್ಲಾದರೂ ಹೋಗಿದ್ದಾರೋ ಏನೋ. ಈ ಸೋಹನ್ ಒಬ್ಬ ಅಪ್ಪನ ಜೊತೆಗೆ ಹೋದರೂ ಹೋಗ್ಬೋದಿತ್ತು, ಇಲ್ಲೇ ಕೂತಿದ್ದಾನೆ. ಏನು ಮಾಡೋದು? ಅಯ್ಯೋ, ಇನ್ಮೇಲೆ ಹೀಗೆಲ್ಲ ಹೊರಗಡೆ ಸುತ್ತಾಡಬಾರ್ದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಹೇಳಬೇಕು. ಯಾವುದಕ್ಕೂ ಅವ್ರು ಇತ್ತೀಚೆಗೆ ನನ್ನ ಕೈಗೆ ಸಿಗ್ತಿಲ್ಲ. ಸಾವಿತ್ರಕ್ಕ, ಇದೇನು ಆ ಕಡೆಯಿಂದ ಈ ಕಡೆ ಗೋಡಾಡ್ತಿದ್ದೀರಾ? ಏನ್ ಸಮಾಚಾರ? ಹೋ ವಸುದಾ, ಅದು ನಮ್ಮ ಯಜಮಾನ್ರು ಕಾಣ್ತಾನೆ ಇಲ್ಲ ಕಣ್ರಿ. ನಿಮ್ಮ ಯಜಮಾನ್ರು ಕಾಣಕ್ಕೆ ಅವ್ರು ಇಲ್ಲೆಲ್ರಿ ಇದ್ದಾರೆ? ಅವರು ಇಲ್ಲಿಲ್ವಾ? ಇನ್ನೆಲ್ಲಿಗೆ ಹೋಗಿದ್ದಾರೆ? ನನಗೆ ಹೇಳಿದೆ ಎಲ್ಲೂ ಹೋಗೋರಲ್ಲ ಅವರು. ನೀವೇನಾದ್ರೂ ನೋಡಿದ್ರಾ? ನಿಮ್ಮ ಯಜಮಾನ್ರು ಮೇಲೆ ಹೋಗಿದಾರಲ್ರಿ, ನೀವಿಲ್ಲಿ ಹುಡುಕ್ತಿದ್ದೀರಲ್ಲ, ಏನಾಗಿದೆ? ಮೊನ್ನೆ ತಾನೇ ಅವ್ರು ವೈಕುಂಠ ಸಮಾರಾಧನೆ ಮಾಡಿದ್ದು. ಅದೇನ್ ಮಾತು ಅಂತ ಆಡ್ತೀರಿ ನೀವು? ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಿ. ನಮ್ಮ ಯಜಮಾನ್ರು ಇಲ್ಲೇ ಎಲ್ಲ ಹೊರಗೆ ಹೋಗಿದ್ದಾರೆ, ಮೇಲ್ ಹೋಗಿದಾರಂತೆ, ವೈಕುಂಠ ಸಮಾರಾಧನೆ ಅಂತೆ. ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡಿ. ಅಯ್ಯೋ, ಇರೋ ವಿಷಯ ಇದ್ದಂಗೆ ಹೇಳಿದ್ರೆ ಅದ್ಯಾಕ್ರಿ ಹಿಂಗ್ ಕೋಪ ಮಾಡ್ಕೋತೀರಾ? ನಿಮ್ಮ ಯಜಮಾನ್ರು ಮೇಲೆ ಹೋಗಿದ್ದಾರ್ರಿ. ಅಯ್ಯೋ ದೇವ್ರೇ, ನಿಮ್ಗೆಲ್ಲೋ ಬುದ್ಧಿ ಭ್ರಮಣೆ ಆಗಿರ್ಬೇಕು. ಅಣ್ಣ, ಅಮ್ಮ ಏನೋ ಮಾತಾಡ್ದಂಗಾಯ್ತು, ಹೊರಗೋಗೋಣ ಬಾ. ಸಾವಿತ್ರಕ್ಕ, ಒಳಗ್ ನಡೀರಿ. ನಮ್ಮನೇಲಿ ನಾನು ಎಲ್ಲಿ ಬೇಕಾದ್ರೂ ನಡಿತೀನಿ, ಎಲ್ಲಿ ಬೇಕಾದ್ರೂ ಕೂತ್ಕೋತೀನಿ, ಎಲ್ಲಿ ಬೇಕಾದ್ರೂ ಮಲ್ಕೋತೀನಿ. ನೀನು ಯಾರೇ ಕೇಳಕ್ಕೆ? ನನ್ನ ಗಂಡನ ಬಗ್ಗೆ ಇಲ್ಲ ಸಲ್ಲದ್ ಮಾತಾಡ್ತೀಯಾ? ಈಗ ಬರ್ತಾರೆ ಕಣೆ ಅವರು, ಈಗ ಬರ್ತಾರೆ. ನನ್ನ ಗಂಡ ಇಲ್ಲ ಅಂತ ಹೇಳಕ್ಕೆ ಇವ್ರಿಗೆ ಎಷ್ಟು ಧೈರ್ಯ! ಒಂದ್ಸರಿ ಅವ್ರ ಮನೆಗೆ ಬರಲಿ, ಆಮೇಲೆ ಇವ್ರಿಗೆಲ್ರಿಗೂ ಇದೆ ಮಾರಿ ಹಬ್ಬ. ಓ ಅಮ್ಮ ಇಲ್ಲಿದ್ದಾಳೆ. ಏನಾಯ್ತಮ್ಮ, ಯಾಕಿಷ್ಟು ಕೋಪ ಮಾಡಿದೆ ಇನ್ನೇನು ಮಾಡ್ಕೊಳ್ಳಿ. ನೋಡು ಆ ವಸುದ ಹೇಳೋದು. ನನ್ನ ಗಂಡ ಇಲ್ವಂತೆ, ವೈಕುಂಠ ಸಮಾರಾಧನೆ ಆಗಿದೆಯಂತೆ. ಎಂತೆಂತ ಮಾತಾಡ್ತಾಳೆ ನೋಡು.
ನಾನು ಕಲ್ಲು ಹುಡುಕ್ತಾ ಇದ್ದೀನಿ. ಕಲ್ಲಲ್ಲಿ ಅವಳಿಗೆ ಬಾರಿಸ್ಬಿಡ್ತೀನಿ. ಅಮ್ಮನ್ ಪರವಾಗಿ ಮಾತಾಡಕ್ ಬಂದ್ಬಿಟ್ಯಾ? ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು. ಅಮ್ಮನಿಗೆ ಬುದ್ಧಿ ಹೇಳಬೇಕು ಅಂತೀರಲ್ಲ, ನಿಮ್ಮ ಬುದ್ಧಿಗೆ ಏನಾಗಿದೆ? ಹಾಂ, ಗಂಡನ ಕಳ್ಕೊಂಡು ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನಿಮಗೆ ಅರ್ಥ ಆಗಲ್ವಾ? ನೀವು ಒಬ್ರು ಮನುಷ್ಯರ, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವನ್ನು ಅರ್ಥ ಮಾಡ್ಕೊಳ್ಳಲ್ವಾ ನೀವು? ಅವರು ನಿಮ್ಮಪ್ಪ ಬರ್ತಾರೆ ಬರ್ತಾರೆ ಅಂತ 3 ಹೊತ್ತು ಆ ಕಡೆ ಈ ಕಡೆ ಓಡಾಡ್ಕೊಂಡು ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಲ್ಲ ಅನ್ನೋ ಸತ್ಯನ ಹೇಳ್ದೆ. ತಪ್ಪಾ? ಹಾ, ನಿಮ್ಮಮ್ಮಂಗೆಲ್ಲೋ ಬುದ್ಧಿ ಭ್ರಮಣೆ ಆಗಿರ್ಬೇಕು. ಮೊದ್ಲು ಡಾಕ್ಟರ್ ಹತ್ರ ಹೋಗಿ ತೋರ್ಸು. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ನೋಡೋ ಹೆಂಗ್ಸ್ ಮಾತಾಡೋದು. ಚೆನ್ನಾಗಿ ಬಾರಿಸು. ಹಾ, ನನಗ್ ಬಾರ್ಸಕ್ ಬರ್ತೀಯಾ? ಮೊದ್ಲು ನಿನ್ ತಲೆಗೆ ನಿನ್ ಬಾರಿಸ್ಕೊ. ಪ್ಲೀಸ್ ಆಂಟಿ, ಮೊದಲೇ ನಾವು ದುಃಖದಲ್ಲಿದ್ದೀವಿ. ಇನ್ನಷ್ಟು ನೋವು ಕೊಡಬೇಡಿ ಪ್ಲೀಸ್. ಹೊರಟೋಗಿ. ನೀನೊಬ್ಳು ಕಮ್ಮಿ ಇದೆ. ನೀನು ಬಂದ್ಬಿಟ್ಯಾ? ಮೊದ್ಲು ನಿಮ್ಮಮ್ಮಂಗೆ ಏನಾಗಿದೆ ಅಂತ ವಿಚಾರಿಸು. ಆಮೇಲೆ ನನಗೆ ಬಾಯಿ ಮುಚ್ಚಕ್ ಬರುವೆ ಅಂತೆ. ಅಣ್ಣ, ಅವ್ರ ಹತ್ರ ಏನು ಮಾತು? ಅಮ್ಮನ ಕರ್ಕೊಂಡು ಒಳಗೆ ಹೋಗೋಣ. ಅಮ್ಮ, ಒಳಗೆ ಹೋಗೋಣ ಬಾರೆ. ವಸುದ ಹೇಳಿದ ನಿಜ ಅಲ್ವಾ? ನಿಮ್ಮಪ್ಪ ಇಲ್ಲ ಅಲ್ವಾ? ನನಗವ್ರು ಬೇಕು. ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿ ಪ್ಲೀಸ್. ಆಯ್ತಮ್ಮ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಮೊದಲು ಒಳಗೆ ನಡಿ ಬಾ. ನಿಮ್ಮಪ್ಪ ಒಳಗೂ ಇಲ್ಲ, ನನಗೆ ಗೊತ್ತು. ನಿನ್ನೆ ಕನಸಲ್ಲಿ ಬಂದಿದ್ರು. ನಾನು ನಿನ್ನ ಹತ್ರ ಇರೋಕ್ಕಾಗಲ್ಲ, ಮೇಲೆ ಇದ್ದು ನಿಮ್ಮನ್ನೆಲ್ಲ ನೋಡ್ಕೋತಿರ್ತೀನಿ ಅಂತ ಹೇಳಿದ್ರು. ಪ್ಲೀಸ್ ಅಮ್ಮ, ಮೊದಲು ಒಳಗೆ ನಡಿ ಬಾರೆ. ಅಮ್ಮ, ಅಪ್ಪ ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಮಗೆ ಕಾಣಿಸ್ತಿಲ್ಲ ಅಷ್ಟೇ, ಆದರೆ ನಾವೆಲ್ಲರೂ ಅವ್ರಿಗೆ ಕಾಣಿಸ್ತಾ ಇದ್ದೀವಿ. ನೀನು ಹೀಗೆ ಅಳ್ತಾ ಇದ್ರೆ ಅಪ್ಪನ ಅನ್ಕೋತಾರೆ ಅಲ್ವಾ ಅಮ್ಮ? ಹೌದಮ್ಮ, ನೀನು ಹೀಗೆ ಅಳ್ತಾ ಇದ್ರೆ ಇವರಿಬ್ರು ಎಂಥ ಮಕ್ಕಳಪ್ಪ. ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಾರಲ್ವಾ? ಪ್ಲೀಸ್ ಅಮ್ಮ, ನೀನು ಅಳಬೇಡ ಅಮ್ಮ. ಒಂದು ಸ್ವಲ್ಪ ದಿನ ಆಮೇಲೆ ನಿಧಾನಕ್ಕೆ ಎಲ್ಲ ಸರಿ ಹೋಗತ್ತಮ್ಮ. ನಮಗೆ ನೀನು ಬೇಕಮ್ಮ. ನೀವು ಹೇಳೋದು ನಿಜ. ನಿಮ್ಮಪ್ಪ ಇಲ್ಲೇ ಇದ್ದಾರೆ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನಾನು ಇನ್ಮೇಲೆ ಅಳೋದಿಲ್ಲ, ಹೊರಗೂ ಹೋಗಲ್ಲ, ಯಾರ ಜೊತೆಗೂ ಮಾತಾಡಲ್ಲ, ಆಯಿತಾ? ನೀವಿಬ್ರು ಚಿಂತೆ ಮಾಡಬೇಡಿ. ಸರಿ ಆಯ್ತಮ್ಮ, ನೀನು ಹೀಗೆ ಸಮಾಧಾನದಿಂದಿದ್ರೆ ನಾನು ಆಫೀಸಿಗೆ ಹೋಗಿ ನೆಮ್ಮದಿಯಿಂದ ಕೆಲಸ ಮಾಡ್ಬೋದು. ನೀನು ಒಂದು ಕೆಲಸ ಮಾಡು, ಸ್ವಲ್ಪ ಹೊತ್ತು ಮಲಗಿದ್ರೆ ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಸಾಧನ ಏನಾದರೂ ಒಳ್ಳೆ ಅಡುಗೆ ಮಾಡಿರ್ತಾಳೆ, ಊಟ ಮಾಡಿಕೊಂಡು ಮತ್ತೆ ಟಿ ವಿ ಏನಾದರೂ ನೋಡು. ಇಲ್ಲ ಕತೆ ಪುಸ್ತಕ ಓದ್ತಿ ಅನ್ನೋದಾದರೆ ನಾನು ಸಂಜೆ ಬರ್ತಾ ತರ್ತೀನಿ. ಕತೆ ಪುಸ್ತಕ ಎಲ್ಲ ಏನೋ ಬೇಡ ಕಣೋ, ನಾನು ಮಲ್ಕೋತೀನಿ. ಹೇಗೋ ಈಗ ಸಾಧನ ಅಡುಗೆ ಮಾಡ್ತಾಳಲ್ಲ, ಊಟ ಮಾಡ್ತೀನಿ. ನಾನು ಟಿ ವಿ ಸೀರಿಯಲ್ ಎಲ್ಲ ನೋಡ್ತೀನಿ, ಆಯಿತಾ? ನೀನೇನು ಯೋಚನೆ ಮಾಡಬೇಡ, ಆಫೀಸಿಗೆ ಹೋಗ್ಬಾ. ಇನ್ಮೇಲೆ ನಾನು ಅಳಲ್ಲ, ಹೊರಗೆಲ್ಲೂ ಹೋಗಲ್ಲ, ಯಾರ ಜೊತೆಗೂ ಜಗಳ ಆಡಲ್ಲ, ಆಯಿತಾ? ಸರಿ ಆಯ್ತಮ್ಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಸಾಧನ ಹುಷಾರು. ಹ್ಞೂ ಆಯ್ತಣ್ಣ, ನೀನು ಆಫೀಸಿಗೆ ಹೋಗು, ಅಮ್ಮ ನಾನು ನೋಡ್ಕೋತೀನಿ. ಹುಷಾರು ಸಾಧನಾ. ಅದೆಷ್ಟು ಸಲ ಹೇಳಿದ್ದೇನೆ ಹೇಳ್ತೀಯೋ ಸೋಹನ್. ನೀನು ಆರಾಮಾಗಿ ಆಫೀಸಿಗೆ ಹೋಗ್ಬಾ, ನಾನಿಲ್ಲಿ ಇರ್ತೀನಿ. ಸಾಧನಾ, ನೀನು ಹೋಗಿ ಅಡುಗೆ ಮಾಡು, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಯಿತಾ? ಸರಿ ಆಯ್ತಮ್ಮ. ಇವರ ಬದುಕಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಷ್ಟೊತ್ತು ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು.